ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಮ್ಮ ಕಾಲೇಜ್ ಕಡೆಯಿಂದ NSS ಆಕ್ಟಿವಿಟಿ ಅಂತ ಒಂದಿದೆ. ಸೊ ಅದಕ್ಕೆ ನಾವು ಒಂದು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಇಷ್ಟು ಜನ ಅವರೆಲ್ಲ ಸೇರ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಸೊ ನಾವಲ್ಲಿ ಏನೆಲ್ಲ ಮಾಡ್ತೀವಿ, ಮಕ್ಕಳಿಗೆ ಏನೆಲ್ಲ ಹೇಳ್ಕೊಡ್ತೀವಿ, ಆಮೇಲೆ ನಾವು ಅವ್ರಿಗೋಸ್ಕರ ಏನೇನೋ ತಗೊಂಡಿದ್ದೀವಲ್ಲ, ಅವ್ರಿಗೆ ಬೇಸಿಕ್ ನೀಡ್ಸ್ಗೆಲ್ಲ ಅದನ್ನೆಲ್ಲ ಕೊಡ್ತೀವಿ. ಅದನ್ನೆಲ್ಲ ನಿಮಗೆ ತೋರಿಸ್ತೀವಿ, ಓಕೆನಾ? ಇವಳು ನೋಡಿ ಮುಕ್ಕೊಂಡು ಬರ್ತಾ ಇದ್ದಾಳೆ ಐಸ್ ಕ್ರೀಮ್. ಮಾನ ಮರ್ಯಾದೆ ಇಲ್ಲ. ನಾನು ಐಸ್ ಕ್ರೀಮ್ ತಿಂತಿದ್ದೆ, ತಿನ್ನಕ್ಕೆ ಯಾಕೆ ಮಾನ ಮರ್ಯಾದೆ ಬೇಕು? ನಾನು ಐಸ್ ಕ್ರೀಮ್ ತಿಂತಾ ಇದ್ದೆ, ನನ್ನ ಐಸ್ ಕ್ರೀಮಿಗೆ ಕಣ್ಣು ಹಾಕಿ ಅದನ್ನ ಬೀಳೋ ತರ ಮಾಡ್ಬಿಟ್ಲು ಇವಳು. ಹಾ, ಏನ್ ಮಾತಿಗೂ ಸುಳ್ಳು ಏನಿಲ್ಲ, ನಿಜ. ಆಸೆ ಪಟ್ಟು ತಿಂತಾ ಇದ್ದೆ ನಾನು ಆಸೆ ಪಡ್ದೆ ತಿಂತಾ ಇದ್ದೇನಾ? ನನ್ ಮೇಲೆ ಬೀಳಿಸ್ಬಿಟ್ಟೆ ಅಲ್ಲ. ಎಕ್ಸ್ಕ್ಯೂಸ್ ಮೀ, ನಿನ್ ಕೈಯಲ್ಲಿ ತಿಂತದ್ದು. ನೋಡು ಅದಕ್ಕೆ ಗಂಟ್ಲು ಕಿರಿಕಿರಿ ಆಗ್ತಿರೋದು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಓಕೆ ಬನ್ನಿ ಗೈಸ್, ಆಗಿಂದ ಸ್ಕೂಲಿಗೆ ನೋಡ್ಕೊಂಡು ಹೋಗ್ತಾ ಇದೀವಿ. ಇಲ್ಲೇ ಕ್ರಿಯೇಟ್ ಆಗಿದ್ದಾನೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಗೈಸ್ ಆಗ್ಲಿಂದ ನಡ್ಕೊಂಡು ಹೋಗ್ತಾನೆ ಇದೀವಿ, ಇನ್ನು ಸ್ಕೂಲ್ ಸಿಗ್ತಾನೆ ಇಲ್ಲ. ರೋಡ್ ಎಷ್ಟುದ್ದ ಇದೆ ಅಷ್ಟುದ್ದಾನು ನಡೆದ್ಬಿಟ್ವಿ, ಅಂದ್ರೂ ಸ್ಕೂಲ್ ಬಂದಿಲ್ಲ. ನಂಗಂತೂ ಆಯ್ತಾ ಇಲ್ಲ. ನಾನಂತೂ ಅಲ್ಲಿ ಹೋಗಿ ಮಕ್ಳಿಗೆ ಏನೋ ಹೇಳ್ಕೊಡಲ್ಲ, ನಾನೇ ಬಿದ್ದೋಗ್ಬಿಟ್ಟಿರ್ತೀನಿ ಅಲ್ಲಿ. ಅಯ್ಯೋ, ಕುಡ್ದು ಸ್ವಲ್ಪ ನಿದ್ದೆ ಮಾಡಿ ವಾಪಸ್ ಬರೋದಷ್ಟೇ. ಹೌದಾ? ಅಫ್ಕೋರ್ಸ್, ಇಷ್ಟೊಂದು ಸುಸ್ತಾಗಿ ಹೋಗಿ ಅಲ್ಲಿ ಏನ್ ಮಾಡ್ತೀಯ? ಹೌದು ಅವ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಹಾಡನ್ನ ಹಾಡ್ಕೊಂಡು ಹೋಗ್ತೀವಿ. ನಾನು ಹಾಡ್ತಿಲ್ಲ, ಅದೇ ಇವರೆಲ್ಲ ನಂಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. ರಾಜಮಾತೆ ಇವರು, ನಾವೆಲ್ಲ ಆಸ್ಥಾನ ಕಲಾವಿದರು. ಹೌದು, ಕೊಡ್ತಾ ಇದ್ದೀವಿ. ಸಮಯ 7 ಜನ್ಮಕ್ಕೂ 7 ಜನ್ಮಕ್ಕೂ ನೀನೇ ನನ್ನ ಪ್ರೀತಿ ಗೆಳೆಯ, ಎದೆ ತುಂಬಿ ಸರಿಗಮಪ್ಪ ಕಂಟೆಸ್ಟೆಂಟ್ಸ್. ಗಾಯ್ಸ್ ಆಯ್ತಾ ಎಲ್ಲ? ಗಾಯ್ಸ್ ನಮ್ ಕೈಲಿ ಅಣ್ಣ ಆಯ್ತಲ್ಲ? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಯ್ತಾ ಇಲ್ಲ ಕಣ. ನಡೀತಾನೆ ಇದೀವಿ, 3 ಕಿಲೋಮೀಟರ್ಗಿಂತ ಜಾಸ್ತಿ ನಡ್ತಿದೀವಿ. ಅದು ಈ ಬಿಸಿಲಲ್ಲಿ ಮಾಡ್ತಾ ಇದೀವಿ. ಪಾದಯಾತ್ರೆ. ಅದು ಮಕ್ಳಿಗೆ ಎಜುಕೇಶನ್ ಕೊಡಿ ಆಗ್ತಿಲ್ಲ ನಮ್ ಕೈಯಲ್ಲಿ. ಐಸ್ ಕ್ರೀಮ್ ಕೊಡ್ಸು ಪ್ಲೀಸ್, ಕೊಡ. ನಡಿ ಬಾಯ್ ಗೈಸ್. ಯಾವಾಗ ರೀಚ್ ಆಗ್ತೇವೆ ಗೊತ್ತಿಲ್ಲ ನಂಗೆ. ಇಲ್ಲೇ 1-2 ನಿಮಿಷ ಇಲ್ಲೇ ಕೂತ್ಕೊಂಬಿಡ. ಇವಳು ಬಿಟ್ರೆ ಏನೋ ಮಾಡಂಗ್ ಕಾಣ್ತಾಳೆ. ಛೀ ಇಲ್ಲಪ್ಪ. ನಿದ್ದೆ ಮಾಡ್ತೀನಿ ಅಷ್ಟೇ, ಅದಕ್ಕಿಂತ ಇನ್ನೇನ್ ಮಾಡಕ್ ಸಾಧ್ಯ ಈ ಬಿಸಿಲಲ್ಲಿ. ಓ ಮೈ ಗಾಡ್, ಓ ಮೈ. ಫೈನಲಿ ರೀಚ್ ಆಗ್ಬಿಟ್ವಿ, ಸಾಧಿಸ್ಬಿಟ್ವಿ. ಅಭಿ ಮಜಾ ಆಯ್ಗನ್ನ ಬಿಡು. ಸಾಧಿಸ್ಬಿಟ್ವಿ ಗೈಸ್. ಸಿಟಿಸನ್ ಅಂದ್ರೆ ಏನು? ಒಳ್ಳೆ ಮನುಷ್ಯ ಜೊತೆ ಒಳ್ಳೆ ನಾಗರಿಕ ಆಗ್ಬೇಕು, ಸರಿನಾ? ಒಳ್ಳೆ ನಾಗರಿಕ ಸಮಾಜದಲ್ಲಿ ನಿಮ್ಮ ಅವಶ್ಯಕತೆ ಇರ್ಬೇಕು, ಆದ್ರೆ ಎಲ್ಲಾ ಕಡೆ ನಿಮ್ ಪ್ರೆಸೆನ್ಸ್ ಇರಬಾರ್ದು. ನಾನೇ ಅಲ್ಲಿರ್ಬೇಕು, ನಾನೇ ಕಾಣಿಸ್ಕೋಬೇಕು, ನಾನೇ ಅಲ್ಲಿ ಡಾಮಿನೇಟೆಡ್ ಆಗಿರ್ಬೇಕು ಅಂತ ಇಲ್ಲ. ಆದ್ರೆ ನೀವ್ ಎಲ್ಲಿ ಇರ್ತೀರೋ ಅಲ್ಲಿ ನಿಮ್ ಅವಶ್ಯಕತೆ ಇರ್ಬೇಕು, ಸರಿನಾ? 3ನೇದು ಕೊಕ್ರೆ ತರ ಇರ್ಬೇಕು. ಕೊಕ್ರೆ ಇವತ್ತಲ್ಲ ಎಲ್ಲಿರುತ್ತೆ, ಅದು ಸಮುದ್ರದ ದಡದಲ್ಲಿ ಜಾಸ್ತಿ ಇರುತ್ತೆ, ಅಥವಾ ನದಿ ಕಡೆ ಕೆರೆ ಕಡೆ ಇರುತ್ತೆ ಜಾಸ್ತಿ. ಸೊ ಅಲ್ಲೆಲ್ಲ ಏನ್ ಮಾಡುತ್ತೆ ಅಂತ ಅಂದ್ರೆ, ಅದು ಸಮುದ್ರ ತೀರದಲ್ಲಿ ಅಥವಾ ಅಲೆ ಬರೋ ಜಾಗದಲ್ಲಿ ಇರುತ್ತೆ, ಆಯ್ತಾ? ಅಲ್ಲಿ ಏನ್ ಮಾಡುತ್ತೆ, ಅದು ನೀರ್ ಹಿಡ್ಕೊಂಡು ತಿನ್ನೋದಾಗ ಏನ್ ಮಾಡ್ತಾ ಇರುತ್ತೆ, ಅದು ಕಾಯ್ತಾ
ಇರುತ್ತೆ ತಾನೆ, ಹೆಂಗ್ ಕಾಣ್ತಾ ಇರುತ್ತೆ, ತಾಳ್ಮೆಯಿಂದ ಕಾಯುತ್ತೆ. ಹಂಗೆ ನಿಮ್ಗೆ ಏನೋ ಮಾಡ್ತಿದ್ದೀರ, ನಿಮ್ಗೆ ಆಪರ್ಚುನಿಟಿ ಬರೋ ತನಕ ಅಥವಾ ನಿಮ್ ಟೈಮ್ ಬರೋ ತನಕ ತಾಳ್ಮೆಯಿಂದ ಪೇಷನ್ಸ್ ಇಂದ ಕಾಯ್ಬೇಕು. ಅವಾಗ ಖಂಡಿತ ನಿಮ್ಗೆ ಏನ್ ಬೇಕೋ ಅದು ಸಿಕ್ಕೇ ಸಿಗುತ್ತೆ. ಸೊ ಏನೇನ್ ಕಲ್ತ್ರಿ? 3 ವಿಷಯ ಏನ್ ಕಲ್ತಿದ್ದು? ಯಾವ್ದ್ರಿಂದ ಕಲ್ತಿದ್ದು? ಹಂಗಿರ್ತೀರಾ? ಎಸ್, ಗುಡ್, ಥ್ಯಾಂಕ್ ಯು. ಹಾಗೆ ಬರ್ತಾ ಪಾರ್ಕ್ ನೋಡಿದ್ವಿ. ಸೊ ಅಲ್ಲೇ ಆಟಾಡೋಣ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಆಟ ಆಡ್ಕೊಂಡು ಎಲ್ಲ ಮಜಾ ಮಾಡ್ತಿದ್ವಿ. ಆಮೇಲೆ ಸೆಕ್ಯೂರಿಟಿ ಅಂಕಲ್ ನಮ್ಮನ್ನ ನೋಡಿಬಿಟ್ಟು ಅಲ್ಲಿಂದ ಬೈದು ಓಡಿಸಿದ್ದಾಯಿತು. ಯಾರು ಅದಿ ಅವಳಿಗೆ ಬಾಬಾ ಪೂರ್ವಿಕಾ ಮೇಡಮ್ ಒಳ್ಳೆ ಭಾಷಣ ಕೊಟ್ರು. ಅದನ್ನು ಹೆಂಗಿದೆ ಅಂತ ಕಾಮೆಂಟ್ ಮಾಡಿ, ಓಕೆನಾ? ಸಕ್ಕದ. ನಮಗೂ ಗೊತ್ತಿದ್ದಿಲ್ಲ ಅವಳಿಗೆ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ, ಭಾಷಣ ಹೇಳೋಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಂತ. ಅದು ಮೀನಿಂಗ್ಫುಲ್ ಭಾಷಣ, ಸಕ್ಕದಾಗಿ ಹೇಳೋದು. ಹೆಂಗಿದೆ ಅಂತ ಕಮೆಂಟ್ ಮಾಡಿ ನೀವು. ಆ ತರ 1000 ಸ್ಪೀಚ್ ಕೊಡ್ತೀನಿ. MLA ಆಗೋದು ಪಕ್ಕ. ಆಮೇಲೆ ದಿವಸ ನಿಜ ಪಕ್ಕ. ಹೌದು, ನಿನ್ಗೆ ಅಲ್ಲ ಎಲ್ಲ ಮುಗಿಸಿ ಇವಾಗ ವಾಪಸ್ ಹೋಗ್ತಾ ಇದೀವಿ. ಹೆಂಗಾಯ್ತು? ಸಕ್ಕತ್ತಾಗಿತ್ತು, ಚೆನ್ನಾಗಿತ್ತು. ಮಕ್ಳೆಲ್ಲ ಅಂತೂ ನಾನು ಪೂರ್ವಿಕಾ ಅಂತ ನಾನು ಸಕ್ಕದಾಗಿತ್ತು. ನೆಕ್ಸ್ಟ್ ಇಯರ್ ಕೂಡ ಬರ್ತೀವಿ. NSS ನಾವು ಕಾಲೇಜ್ ಬಿಡೋವರೆಗೂ NSS ಅಲ್ಲೇ ಇರೋದು. ಸೊ ವರ್ಷ ಬರ್ತೀವಿ. ಬೇರೆ ಬೇರೆ ಕಾಲೇಜಸ್, ಸ್ಕೂಲ್, ಆಕ್ಟಿವಿಟಿಗೂ ಬರ್ಬೇಕು. ಮೋಸ್ಟ್ಲಿ ಇಲ್ಲೇ ಬರೋಣ ಅಂತ ಅನ್ಕೊಂಡಿದೀವಿ. ನೋಡೋಣ. ನೋಡಿ, ತಿನ್ನಕ್ಕೂ ಕೊಟ್ಟಿದ್ದಾರೆ. Let's go. It was nice. ಚೆನ್ನಾಗಿತ್ತು. Bye.